ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. RRB ಗ್ರೂಪ್ ಡಿ 2025 ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ. ನೀವೆಲ್ಲರೂ ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಅನ್ಕೋತೀನಿ. ಇನ್ನು ಎಷ್ಟೋ ಜನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಿಪರೇಷನ್ ನಡೆಸ್ತಾ ಇದ್ರಿ ಅಂತ ಅನ್ಕೋತೀನಿ ಸ್ನೇಹಿತರೆ. ಆದ್ರೆ ಈಗ ಎಲ್ಲರೂ ಒಂದು ಏನ್ ಕನ್ಫ್ಯೂಷನ್ ಆಗ್ತಾ ಇದೆ ಅಂತಂದ್ರೆ, ಕನ್ನಡದಲ್ಲಿ ಎಕ್ಸಾಮ್ ಇರ್ತದೋ ಇಲ್ವೋ, ಅಂದ್ರೆ ನಾವು ಕರ್ನಾಟಕವನ್ನ ಬಿಟ್ಟು ಬೇರೆ RRB ಅನ್ನ ಅಥವಾ ಬೇರೆ ಜೋನ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಅಲ್ಲಿ ಕನ್ನಡದಲ್ಲಿ ಎಕ್ಸಾಮ್ ಅನ್ನ ಯಾವ ರೀತಿ ಬರಿಬೇಕು, ಮತ್ತೆ ಅಲ್ಲಿ ಕನ್ನಡದಲ್ಲಿ ಎಕ್ಸಾಮ್ ಅನ್ನ ಬರಿಬೇಕಂದ್ರೆ ನಾವು ಕನ್ನಡನ ಯಾವ ರೀತಿ ಆಯ್ಕೆಯನ್ನ ಮಾಡ್ಕೊಳ್ಬೇಕು. ಇಲ್ಲ ನಾವು ಒಂದ್ ವೇಳೆ ಡೆಲ್ಲಿ ಹಾಕಿದ್ರೆ ಅಥವಾ ಸಿಕಂದ್ರಾಬಾದ್ ಹಾಕಿದ್ರೆ ಅಥವಾ ಮುಂಬೈ ಹಾಕಿದ್ರೆ ನಾವು ಅವಾಗ ಕನ್ನಡದಲ್ಲಿ ಎಕ್ಸಾಮ್ ಬರ್ಲಿಕ್ಕೆ ಸಾಧ್ಯ ಆಗ್ತದೋ ಇಲ್ಲೋ ಅಂತಕ್ಕಂಥದ್ದು ತುಂಬಾ ಜನರ ಮನಸ್ಸಿನಲ್ಲಿ ಏನಿದೆ ಅಂದ್ರೆ ಆ ಒಂದು ಸಂಶಯ ಕಾಡ್ತಾ ಇದೆ ಸ್ನೇಹಿತರೆ. ಆ ಸಂಶಯಕ್ಕೆ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನ ಕಂಡುಕೊಳ್ಳೋಣ. ಅಂದ್ರೆ ನಾವು ಯಾವುದೇ RRB ಗೆ ಅಪ್ಲಿಕೇಶನ್ ಹಾಕ್ಲಿ ಅಥವಾ ಯಾವುದೇ ಜೋನಿಗೆ ಹಾಕ್ಲಿ, ಕರ್ನಾಟಕವನ್ನು ಬಿಟ್ಟು ಬೇರೆ ಕಡೆ ಅಪ್ಲಿಕೇಶನ್ ಹಾಕಿದ್ರು ಸಹ ಅಲ್ಲಿಯೂ ಸಹ ನಾವು ಕನ್ನಡದಲ್ಲೇ ಯಾವ ರೀತಿ ಎಕ್ಸಾಮ್ ಅನ್ನ ಬರೀಬೇಕು, ಮತ್ತೆ ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕುವಾಗ ಕನ್ನಡವನ್ನ ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಇನ್ನೊಂದು ಏನಂತಂದ್ರೆ, ತುಂಬಾ ಜನ ಮಹಿಳೆಯರು ಕೇಳ್ತಾ ಇದ್ರು ಏನಂತಂದ್ರೆ, ಮಹಿಳೆಯರಿಗೆ ಯಾವ ಪೋಸ್ಟ್ ಅಪ್ಲಿಕೇಶನ್ ಹಾಕಿದ್ರೆ ಉತ್ತಮ, ಯಾವ ಹುದ್ದೆಗಳಿಗೆ ಮಹಿಳೆಯರು ಅಪ್ಲಿಕೇಶನ್ ಹಾಕಿದ್ರೆ ಒಂದ್ ವೇಳೆ ಅಪಾಯಿಂಟ್ ಆದ್ರೆ ಈಸಿಯಾಗಿ ಕೆಲಸ ಮಾಡಬಹುದು ಅನ್ನೋಂತ ಹುದ್ದೆಗಳು ಯಾವುವು, ಮತ್ತೆ ಮಹಿಳೆಯರಿಗೆ ಉತ್ತಮವಾದ ಪೋಸ್ಟ್ಗಳು ಯಾವುವು ಅಂತಕ್ಕಂಥ ಪ್ರಶ್ನೆಗಳನ್ನು ತಾವು ಕೇಳ್ತಾ ಇದ್ರಿ. ಆ ಪ್ರಶ್ನೆಗಳಿಗೂ ಸಹ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ನೀಡೋಣ. ಆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ತುಂಬಾ ಉಪಯುಕ್ತವಾದಂತ ಮಾಹಿತಿ ಇರ್ತದೆ ಸ್ನೇಹಿತರೆ. ಅದೇ ರೀತಿ ನೀವು ನನ್ನ ಚಾನೆಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಯಾರೆಲ್ಗ ಈ ವಿಡಿಯೋ ಉಪಯೋಗ ಇದೆಯೋ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಯಾವುದೇ RRB ಗೆ ಅಥವಾ ಯಾವುದೇ ಜೋನ್ಗೆ ನಾವು ಅಪ್ಲಿಕೇಶನ್ ಹಾಕಿ ಅಲ್ಲೂ ಸಹ ಕನ್ನಡದಲ್ಲಿ ಯಾವ ರೀತಿ ಎಕ್ಸಾಮ್ ಅನ್ನ ಬರಿಬೇಕಂತಂದ್ರೆ ನಾವ್ ಯಾವ ರೀತಿ ಕನ್ನಡವನ್ನ ಏನಂದ್ರೆ ಆಯ್ಕೆಯನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಪ್ರಶ್ನೆ. ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವು ನೋಡ್ಬೋದು, ಅಪ್ಲಿಕೇಶನ್ ಹಾಕುವಾಗ ನೀವು ಫಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಲಾಗಿನ್ ID ಕ್ರಿಯೇಟ್ ಮಾಡ್ಕೋತೀರಾ. ಲಾಗಿನ್ ID ಕ್ರಿಯೇಟ್ ಮಾಡಿದ ತಕ್ಷಣ ಏನಂದ್ರೆ ವೆಬ್ಸೈಟ್ ಅಲ್ಲಿ ನಿಮ್ ಪಾಸ್ವರ್ಡ್ ಅನ್ನ ಹಾಕಿ ಲಾಗಿನ್ ಆಗ್ತೀರಾ. ಲಾಗಿನ್ ಆದ ತಕ್ಷಣ ಫಸ್ಟ್ ಪೇಜ್ ಇದು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ ನಿಮ್ ಎಲ್ಲಾ ಫುಲ್ ಡೀಟೇಲ್ಸ್ ಇರುತ್ತೆ. ಕೆಳಗಡೆ ಬಂದ್ರೆ ನಿಮ್ಮ ಮ್ಯಾರಿಡ್ ಅಥವಾ ಅನ್ಮ್ಯಾರಿಡ್ ತುಂಬುದು ಇರ್ತದೆ, ನಿಮ್ಮ ರಿಲಿಜನ್ ಕೇಳ್ತದೆ, ನಿಮ್ ಮದರ್ ಟಂಗ್ ಕೇಳ್ತದೆ. ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೋಬಹುದು. ಮದರ್ ಟಂಗ್ ಅನ್ನ ನಿಮ್ದು ಯಾವ್ದು ಇರ್ತದೆ ಮದರ್ ಟಂಗ್ ಅನ್ನ ಕೊಡ್ಬೋದು. ಇಲ್ಲಿ 2 ಭಾಷೆಗಳನ್ನ ಕೇಳ್ತೈತೆ ನೋಡ್ರಿ. ಇಲ್ಲಿ ನೋಡ್ರಿ ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್ ಅಂತ ಕೇಳುತ್ತೆ. ಇಲ್ಲಿ ಇನ್ನೊಂದು ಮದರ್ ಟಂಗ್ ಕೇಳುತ್ತೆ. ನೀವು ಮದರ್ ಟಂಗ್ ನಿಮ್ದು ಯಾವ್ದಿದೆ ಅದನ್ನ ಕೊಡಿ. ನೀವು ಕನ್ನಡ ಇದ್ರೆ ಕನ್ನಡ ಕೊಡಿ, ಹಿಂದಿ ಮಾತಾಡ್ತೀರಿ ಹಿಂದಿ ಕೊಡಿ, ಅಥವಾ ನಿಮ್ದು ಯಾವ್ದಾದ್ರು ಕರ್ನಾಟಕದಲ್ಲಿ ಬೇರೆ ರೀತಿಯ ಮದರ್ ಟಂಗ್ ಇತ್ತಂತಂದ್ರೆ ಮದರ್ ಟಂಗ್ ಅನ್ನ ಕೊಡಿ. ಆದ್ರೆ ಇಲ್ಲಿ ಬಂದಾಗ ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್ ಅಂತ ಏನಿದೆಯಲ್ಲ, ಇಲ್ಲಿ ಮಾತ್ರ 100% ಏನಂದ್ರೆ ಕನ್ನಡವನ್ನೇ ಕೊಡ್ಬೇಕು. ಇಲ್ಲಿ ನೀವು ಕನ್ನಡವನ್ನ ಕೊಟ್ರೆ ಮಾತ್ರ ನೀವು ಯಾವ್ದಾದ್ರು RRB ಗೆ ಅಪ್ಲಿಕೇಶನ್ ಹಾಕಿ, ನೀವು ಡೆಲ್ಲಿ ಆದ್ರೂ ಹಾಕಿ, ಸಿಕಂದ್ರಾಬಾದ್ ಹಾಕಿ, ಮುಂಬೈ ಹಾಕಿ, ಅಥವಾ ಛತ್ತೀಸ್ಗಢ ಹಾಕಿ, ಅಸ್ಸಾಂಗೆ ಹಾಕಿ, ನೀವು ಎಲ್ಲೇ ಹಾಕಿದ್ರು ಸಹ ಏನಿರ್ತದೆ ಅಂದ್ರೆ ಎಕ್ಸಾಮ್ ಪೇಪರ್ ಕನ್ನಡದಲ್ಲೇ ಬರ್ತದೆ. ಅದ್ರ ಜೊತೆ ಇಂಗ್ಲಿಷ್ ಅಲ್ಲೂ ಇರ್ತದೆ, ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲೂ ಇರ್ತದೆ. ಏನ ಗಮನದಲ್ಲಿಡ್ಬೇಕಂತಂದ್ರೆ ಅಪ್ಲಿಕೇಶನ್ ಹಾಕುವಾಗ ನೀವು ಯಾರಾದ್ರೂ ಕೈಲಿ ಅಪ್ಲಿಕೇಶನ್ ಹಾಕ್ಸ್ತಿರ್ತಾರಲ್ಲ ಅದನ್ನ ಗಮನದವಿಟ್ಟು ನೋಡ್ಕೋಬೇಕು, ಎಕ್ಸಾಮ್ ಲ್ಯಾಂಗ್ವೇಜ್ ಅನ್ನ ಯಾವ್ದು ಹಾಕಿದಾರಂತ. ಕನ್ಫ್ಯೂಸ್ ಮಾಡ್ಕೊಂಡು ತುಂಬಾ ಜನ ಏನಂತಂದ್ರೆ ಇಂಗ್ಲಿಷ್ ಹಾಕ್ತೀರಾ, ಹಿಂದಿ ಹಾಕ್ತೀರಾ, ನಾಳೆ ನೀವು ಎಕ್ಸಾಮ್ ಅಲ್ಲಿ ಕಂಪ್ಯೂಟರ್ ಮುಂದೆ ಕೂತಾಗ ನೀವು ಇಲ್ಲಿ ಬೇರೆ ಹಾಕಿದ್ರ ಅಂತಂದ್ರೆ ಇಲ್ಲಿ ಕನ್ನಡ ಓಪನ್ ಆಗುದಿಲ್ಲ ಸರ್. ಅವಾಗ ಬರ್ತಾ ಇಲ್ಲ ಅಂದ್ರೆ ಅವ್ರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅಪ್ಲಿಕೇಶನ್ ಹಾಕುವಾಗ್ಲೇ ನೀವು ಮೊದಲು ಇದನ್ನ ಏನ್ ಮಾಡ್ಬೇಕಂದ್ರೆ ಗ್ಯಾರಂಟಿ ಮಾಡ್ಕೋಬೇಕು, ನಾವು ಎಕ್ಸಾಮ್ಗೆ ಯಾವ ರೀತಿಯ ಲ್ಯಾಂಗ್ವೇಜ್ ಅನ್ನ ಕೊಟ್ಟಿದೀವಿ ಅಂತ. ಒಂದ್ ವೇಳೆ ಈಗಾದ್ರೆ ಯಾರಾದ್ರೂ ಬೇರೆ ಅಪ್ಲಿಕೇಶನ್ ಹಾಕಿದ್ರಿ ಅಂತಂದ್ರೆ ನೀವು ಒಂದ್ ವೇಳೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇದು ಅಪ್ಲಿಕೇಶನ್ ಮುಗಿದ್ಮೇಲೆ ನಿಮ್ಗೆ ಸಮಯಾವಕಾಶ ಕೊಡ್ತಾರೆ ಏನಾದ್ರೂ ತಿದ್ದುಪಡಿ ಇದ್ರೆ ಮಾಡ್ಕೊಳ್ಳಿಕ್ಕೆ. ಅವಾಗ ನೀವು ಇಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿತ್ತಂತಂದ್ರೆ ಇದನ್ನ ತಿದ್ದುಪಡಿ ಮಾಡ್ಕೊಡ್ರಿ. ಒಂದ್ ವೇಳೆ ನೀವು ಕನ್ನಡದಲ್ಲೇ ಎಕ್ಸಾಮ್ ಬರಿಬೇಕಂತ ನಿಮ್ ಮನಸ್ಸಿನಲ್ಲಿ ಇತ್ತಂತಂದ್ರೆ ಯಾವುದೇ ಕಾರಣಕ್ಕೂ ಈ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್ ಇರ್ತದಲ್ಲ, ಇಲ್ಲಿ ಮಾತ್ರ ಕನ್ನಡದಲ್ಲೇ ಇತ್ತಂದ್ರೆ ಮಾತ್ರ ನೀವು ಕನ್ನಡದಲ್ಲಿ ಎಕ್ಸಾಮ್ ಬರ್ಲಿಕ್ಕೆ ಸಾಧ್ಯ. ಇದನ್ನ ಗಮನದಲ್ಲಿ ಇಟ್ಕೊಡ್ರಿ. ಇದನ್ನ ಇಲ್ಲಿ ಕನ್ನಡ ಹಾಕಿರಿ ಅಂತಂದ್ರೆ ನೀವು ಯಾವ್ದಾದ್ರು RRB ಗೆ ಅಪ್ಲಿಕೇಶನ್ ಹಾಕಿ ನೀವು ಯಾವತ್ತ ಕಂಪ್ಯೂಟರ್ ಮುಂದೆ ಕೂತಾಗ ನಿಮ್ಮ ಕ್ವಶನ್ ಪೇಪರ್ ಏನಿರ್ತಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲೇ ಇರ್ತದೆ ಸ್ನೇಹಿತರೆ. ಅಪ್ಲಿಕೇಶನ್ ಹಾಕುವಾಗ ಇನ್ನೊಂದು ಎದುರಾಗುವಂತ ದೊಡ್ಡ ಸಮಸ್ಯೆ ಏನಂತಂದ್ರೆ, ಹೆಣ್ಣು ಮಕ್ಕಳು ಯಾವೆಲ್ಲ ಪೋಸ್ಟ್ ಗೆ ಪ್ರಿಫರೆನ್ಸ್ ಅನ್ನ ಕೊಡಬೇಕು. ಯಾಕಂದ್ರೆ ನಿಮ್ಗ್ ಗೊತ್ತಿರ್ತದೆ, ನೀವು ಅಪ್ಲಿಕೇಶನ್ ಹಾಕಿದಾಗ ಲಾಸ್ಟ್ ಅಲ್ಲಿ ಏನ್ ಕೇಳ್ತಂದ್ರೆ ಈ ತರ ಪ್ರಿಫರೆನ್ಸ್ ಅನ್ನ ಕೊಡ್ಲಿಕ್ಕೆ ಕೇಳ್ತದೆ. ಏನಂತಾರೆ, ಫಸ್ಟ್ ಪ್ರಿಫರೆನ್ಸ್ ಅನ್ನ ಯಾವ್ದು ಕೊಡ್ಬೇಕು,
ಸೆಕೆಂಡ್ ಪ್ರಿಫರೆನ್ಸ್ ಅನ್ನ ಯಾವ್ದು ಕೊಡ್ಬೇಕು, ಥರ್ಡ್ ಪ್ರಿಫರೆನ್ಸ್ ಅನ್ನ ಯಾವ್ದು ಕೊಡ್ಬೇಕು, ಫೋರ್ತ್ ಪ್ರಿಫರೆನ್ಸ್ ಅನ್ನ ಯಾವ ರೀತಿ ಕೊಡ್ಬೇಕಂತ ಈ ರೀತಿ ಕೇಳ್ತದೆ ಸ್ನೇಹಿತರೆ. ಇಲ್ಲಿ ನಾವು ಯಾವ ರೀತಿಯ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರಿಫರೆನ್ಸ್ ಅನ್ನ ಕೊಡ್ತೀವಲ್ಲ, ಇದರ ಆಧಾರದ ಮೇಲೆ ನಿಮ್ಮ ಮೆರಿಟ್ ಯಾವ ರೀತಿ ಬರ್ತದಲ್ಲ ಅದರ ಮೇಲೆ ನಿಮ್ ನಿಮ್ಗೆ ಒಳ್ಳೆ ಮೆರಿಟ್ ಸಿಕ್ತಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ನೀವು ಯಾವ್ದು ಕೊಟ್ಟಿರ್ತೀರಾ ಅದೇ ಜಾಬ್ ನಿಮಗೆ ಕೊಡ್ತಾರೆ. ಈಗ ಇಲ್ಲಿ ಬರುವಂತ ಪ್ರಶ್ನೆ ಏನಂತಂದ್ರೆ, ಮಹಿಳೆಯರು ಯಾವೆಲ್ಲ ಪೋಸ್ಟ್ ಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಮತ್ತೆ ಸೆಕೆಂಡ್ ಪ್ರಿಫರೆನ್ಸ್ ಥರ್ಡ್ ಪ್ರಿಫರೆನ್ಸ್ ಈ ರೀತಿಯ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು, ಯಾವ ಹುದ್ದೆ ಮಹಿಳೆಯರಿಗೆ ಅತ್ಯುತ್ತಮವಾಗಿರ್ತತಿ ಅಂತಕ್ಕಂಥದ್ದು ತುಂಬಾ ಜನ ಕೇಳ್ತಾ ಇದ್ರಿ. ಇವತ್ತಿನ ವಿಡಿಯೋದಲ್ಲಿ ಅದನ್ನ ನೋಡೋಣ. ನಾನ್ ಮೊದಲಿಗೆ ಯಾವೆಲ್ಲ ಹುದ್ದೆಗಳಿಗೆ ನೀವು ಲಾಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕಂತ ಹೇಳ್ತೀನಿ, ಗಮನದಲ್ಲಿ ಇಟ್ಕೋರಿ. ಒಂದು ಪೆನ್ ಅಥವಾ ಪೇಪರ್ ಇದ್ರೆ ತುಂಬಿಡ್ರಿ. ಈ ಹುದ್ದೆಗಳಿಗೆ ನೀವ್ ಏನ್ ಮಾಡ್ಬೇಕಂದ್ರೆ ಲಾಸ್ಟ್ ಅಲ್ಲಿ ಪ್ರಿಫರೆನ್ಸ್ ಕೊಡ್ಬೇಕು, ಯಾವುದೇ ಹಂತದಲ್ಲೂ ಮಧ್ಯದಲ್ಲಿ ಅಥವಾ ಮೊದಲಿಗೆ ಕೊಡ್ಲಿಕ್ಕೆ ಹೋಗಬಾರ್ದು. ಯಾವೆಲ್ಲ ಹುದ್ದೆಗಳು ಅಂತಂದ್ರೆ, ಇಲ್ಲಿ ಡಿಪಾರ್ಟ್ಮೆಂಟ್ ಬರ್ತದಲ್ಲ, ಇಲ್ಲಿ ಇಂಜಿನಿಯರಿಂಗ್ ಬರ್ತಂತಂದ್ರೆ ಮೊದಲನೇದ್ದು ಇಲ್ಲಿ 8 ನಂಬರ್ ಇದೆ ನೋಡಿ, ಅಸಿಸ್ಟೆಂಟ್ PVI ಇಂಜಿನಿಯರ್, ಇದನ್ನ ಲಾಸ್ಟ್ ಅಲ್ಲಿ ಇಡ್ರಿ. ಆಮೇಲೆ ಇನ್ನೊಂದು ಬರ್ತದ ನೋಡ್ರಿ, ಎಲ್ಲಿ ಏನಂತಂದ್ರೆ ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್ 11 ನಂಬರ್ ಬರ್ತದಲ್ಲ, ಇದನ್ನು ಸಹ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಬರ್ತತೆ, ಇದನ್ನು ಸಹ ಲಾಸ್ಟ್ ಅಲ್ಲಿ ಇಡ್ರಿ. ಆಮೇಲೆ ಟ್ರ್ಯಾಕ್ ಮೇಂಟೈನರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತತೆ, ಇದನ್ನು ಸಹ ಲಾಸ್ಟ್ ಅಲ್ಲಿ ಇಡ್ರಿ. ಇನ್ನೊಂದು ಬರ್ತದೆ, ಯಾವುದು ಬ್ರಿಡ್ಜ್ ಅಂತ ಬರ್ತದೆ, ಇಲ್ಲೇ ನೋಡ್ರಿ ಬ್ರಿಡ್ಜ್, ಅಸಿಸ್ಟೆಂಟ್ ಬ್ರಿಡ್ಜ್ ಅಂತ ಬರ್ತದೆ, ಇಲ್ಲಿಂದ ನೋಡ್ರಿ 3 ನಂಬರ್ ಅಸಿಸ್ಟೆಂಟ್ ಬ್ರಿಡ್ಜ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತದೆ. ಇದನ್ನು ಸಹ ಏನ್ ಮಾಡ್ರಿ ಕಡೆಯಲ್ಲಿ ಇಡ್ರಿ. ಈ 4 ಹುದ್ದೆಗಳಿಗೆ ಮಾತ್ರ ನೀವ್ ಏನ್ ಮಾಡ್ಬೇಕಂತಂದ್ರೆ ಲಾಸ್ಟ್ ಅಲ್ಲಿ ಇಡ್ರಿ. ಯಾಕಪ್ಪ ಈ ಹುದ್ದೆಗಳಿಗೆ ಹೆಣ್ಮಕ್ಳು ಕೆಲಸ ಮಾಡಕ್ ಆಗುದಿಲ್ವಾ? ಅತಿ ಹೆಚ್ಚು ಹುದ್ದೆಗಳು ಟ್ರ್ಯಾಕ್ ಮೆಟೀರಿಯಲ್ ಇದಾವೆ. ಆದ್ರೆ ಏನಪ್ಪಾ ಇಲ್ಲಿ ಸಮಸ್ಯೆ ಅಂತಂದ್ರೆ, ಇದು ಔಟ್ಡೋರ್ ಕೆಲಸ ಆಗಿರ್ತದೆ, ಇದು ಬಿಸಿಲಲ್ಲಿ ಮಾಡುವಂತ ಕೆಲಸಗಳು ಇವೆಲ್ಲವೂ ಆಗಿರ್ತಾವೆ. ಯಾವಂದ್ರೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಟ್ರ್ಯಾಕಿನ ಸುರಕ್ಷತೆಯನ್ನ ಕಾಪಾಡಿಕೊಳ್ಳುವಂತ ಕೆಲಸ ಇದಾಗಿರ್ತದೆ. ಆದ್ದರಿಂದ ಹೆಣ್ಣು ಮಕ್ಕಳಿಗೆ ನೀವು ಹೊರಗಡೆ ಹೋಗಿ ಟ್ರ್ಯಾಕ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಇವು ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆ ರೀತಿಯ ಅಥವಾ ಒಂದು ನೀವು ನೌಕರಿ ನಾಳೆ ಹತ್ತಿದ ಮೇಲೂ ಸಹ ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ನಿಮ್ಗೆ. ಆದ್ದರಿಂದ ಈ ರೀತಿಯ ಹುದ್ದೆಗಳನ್ನ ನೀವ್ ಏನ್ ಮಾಡ್ಬೇಕಂದ್ರೆ ಲಾಸ್ಟ್ ಅಲ್ಲಿ ಇಡ್ರಿ. ಯಾವ್ದು ಇನ್ನೊಂದ್ಸಲ ಹೇಳ್ತಾನೆ, ಗಮನದಲ್ಲಿ ಇಟ್ಕೊಡ್ರಿ. ಯಾವ್ಯಾವ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತೈತಲ್ಲ, 3 ನಂಬರ್ ಇಂಜಿನಿಯರಿಂಗ್ ಬ್ರಿಡ್ಜ್ ಅಸಿಸ್ಟೆಂಟ್ ಬ್ರಿಡ್ಜ್, ಆಮೇಲೆ ಇಂಜಿನಿಯರಿಂಗ್ PVI 8 ನಂಬರ್ ಬರ್ತೈತೆ ಅದು. ಆಮೇಲೆ ಇನ್ನೊಂದು ಬರ್ತದೆ ನೋಡ್ಲಿ, ಇನ್ನೊಂದ್ಸಲ ಹೇಳ್ತೀನಿ, ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್ ಅಂತಂದ್ರೆ ಇದು ಸಹ ಟ್ರ್ಯಾಕ್ ಅಲ್ಲಿ ಏನ ಮಷಿನ್ ಇರ್ತೈತಿ. ಆತರ ಏನಂತಂದ್ರೆ 15 ದಿನಗಳವರೆಗೆ ಅದ್ರ ಜೊತೆ ಇರುವಂತ ಕೆಲಸ. ಇದು ಸಹ ಹೆಣ್ಮಕ್ಳಿಗೆ ಅಷ್ಟೊಂದು ಒಳ್ಳೇದಾದಂತ ಕೆಲಸ ಅಲ್ಲ. ಇನ್ನೊಂದು ಟ್ರ್ಯಾಕ್ ಮೇಂಟೈನರ್ ಅವಾಗ್ಲೇ ಹೇಳಿದೆ, ಇದು ಬಿಸಿಲಲ್ಲಿ ಮಾಡುವಂತ ಕೆಲಸ ಆಗಿರೋದ್ರಿಂದ, ಔಟ್ಡೋರ್ ನಲ್ಲಿ ಮಾಡುವಂತ ಕೆಲಸ ಆಗಿರೋದ್ರಿಂದ ಇದು ಸಹ ಹೆಣ್ಮಕ್ಳಿಗೆ ಒಂದು ಒಳ್ಳೆ ರೀತಿಯಿಂದ ಕೆಲಸ ಅಲ್ಲ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಇಷ್ಟೆಲ್ಲಾ ಹುದ್ದೆಗಳನ್ನ ನೀವು ಲಾಸ್ಟ್ ಅಲ್ಲಿ ಪ್ರಿಫರೆನ್ಸ್ ಕೊಡಿ. ಎಲ್ಲೂ ಮ್ಯಾಲ ನಿಮ್ಗೆ ಪ್ರಿಫರೆನ್ಸ್ ಸಿಗ್ಲಿಲ್ಲಪ್ಪ, ಎಲ್ಲೂ ನಿಮ್ ಮೆರಿಟ್ ಸರಿ ಸಿಗ್ಲಿಲ್ಲ, ಲಾಸ್ಟಿಕ್ ಯಾವ್ದಾದ್ರು ಒಂದು ನೌಕರಿ ಸಿಗ್ಲಿ ಅಂತಕ್ಕಂಥದ್ದನ್ನ ಇವುಗಳನ್ನ ಲಾಸ್ಟಿಕ್ ಇಡ್ರಿ. ಅಥವಾ ಒಳ್ಳೆ ಮೆರಿಟ್ ಮಾಡಿದ್ರಿ, ಫಸ್ಟಿಗೆ ನಿಮಗೆ ಬೇರೆ ಸಿಗುವಂತ ಇತ್ತು ಅಂತಂದ್ರೆ ಫಸ್ಟಿಗೆ ಒಳ್ಳೆ ಪೋಸ್ಟ್ ಗಳನ್ನ ಕೊಡ್ರಿ. ಹಾಗಾದ್ರೆ ಮೊದಲನೇ ಪ್ರಿಫರೆನ್ಸ್ ಅನ್ನ ಯಾವ್ದು ಕೊಡ್ಬೇಕಪ್ಪ, ನೀವು ಗಮನದಲ್ಲಿ ಇಟ್ಕೋರಿ. ನಿಮ್ಮ ಎಜುಕೇಶನ್ ಲೆವೆಲ್ ಏನಾದ್ರೂ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅನ್ನ ಹೊಂದಿದ್ರಿ, ನಿಮ್ಗೆ ಏನಾದ್ರೂ ಇಂಗ್ಲಿಷ್ ಒಳ್ಳೆ ಇತ್ತಂದ್ರೆ, ನೀವು ಒಳ್ಳೆ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಅನ್ನ ಹೊಂದಿದ್ರಿ ಅಂತಂದ್ರೆ ನೀವೆಲ್ಲರೂ ಏನ್ ಮಾಡಿದ್ರೆ ಪಾಯಿಂಟ್ಸ್ಮನ್ ಅನ್ನ ಆಯ್ಕೆ ಮಾಡ್ಕೊಡ್ರಿ. ಯಾಕಂತಂದ್ರೆ ಇದರಲ್ಲಿ ಫ್ಯೂಚರ್ ಒಳ್ಳೇದಿದೆ. ಯಾಕಂದ್ರೆ ನೀವು 4-5 ವರ್ಷ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದ್ರ ಅಂತಂದ್ರೆ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮ್ ಬರ್ಕೊಂಡು ನಾಳೆ ಸ್ಟೇಷನ್ ಮಾಸ್ಟರ್ ಆಗ್ಬೋದು, ಗೂಡ್ಸ್ ಗಾರ್ಡ್ ಆಗ್ಬೋದು, ಆಮೇಲೆ ಟಿಕೆಟ್ ಚೆಕರ್ ಆಗ್ಬೋದು. ಹೀಗೆ ಒಂದು ಒಳ್ಳೊಳ್ಳೆ ಹುದ್ದೆಗಳಿಗೆ ನೀವು ಏನಾದ್ರೂ ಹೋಗ್ಬೋದು. ಯಾವ್ದು ಪಾಯಿಂಟ್ಸ್ಮನ್ ಅಲ್ಲಿ ನೀವು ಏನಾದ್ರೂ ಒಳ್ಳೆ ನಿಮ್ಗೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇತ್ತಂದ್ರೆ, ನಿಮ್ಗೆ ಒಳ್ಳೆ ಇಂಗ್ಲಿಷ್ ಬರ್ತಿತ್ತಂತಂದ್ರೆ ನೀವೇನಂದ್ರೆ ಪಾಯಿಂಟ್ಸ್ಮನ್ ಅನ್ನ ಆರಿಸ್ಕೊಡುದು ಮೊದಲನೇ ಪ್ರಿಫರೆನ್ಸ್ ನೀವು ತಗೊಂಡ್ರೆ ತುಂಬಾ ಒಳ್ಳೇದು. ಆದ್ರೆ ಏನೋ ಒಂದು ಕರಾರ್ ಅಥವಾ ಒಂದು ಏನ್ ನಿಬಂಧನೆ ಏನಾಯ್ತಂದ್ರೆ, ನಿಮ್ ಮೆಡಿಕಲ್ ಸ್ಟ್ಯಾಂಡರ್ಡ್ ಇರ್ಬೇಕಂದ್ರೆ A2 ಇರ್ಬೇಕು. ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ಡಿಸಬಿಲಿಟಿ ಇರಬಾರ್ದು, ನಿಮ್ಮ ಮೆಡಿಕಲ್ ಸ್ಟ್ಯಾಂಡರ್ಡ್ A2 ಇರಬೇಕು. ಇಲ್ಲಿ ನೀವು ಕೊಡದಾರ ನೋಡ್ಲಿತ್ತಂದ್ರೆ ನಿಮಗೆ ಯಾವುದೇ ರೀತಿಯ ಅಂಗವೈಕಲ್ಯ ಇರಬಾರ್ದು. ಮತ್ತೆ ನೀವು ಮೆಡಿಕಲ್ ಸ್ಟ್ಯಾಂಡರ್ಡ್ ಅಲ್ಲಿ C1 B1 ಅಂತ ಬರ್ತದೆ, ಇದರಲ್ಲಿ A3 ಬರ್ತದೆ. ಆದ್ರೆ ಇದಕ್ಕೆ ಪಾಯಿಂಟ್ಸ್ಮನ್ ಹಾಕ್ಬೇಕಂದ್ರೆ ಕಂಪಲ್ಸರಿ A2 ಸ್ಟ್ಯಾಂಡರ್ಡ್ ಇರ್ಬೇಕು ನಿಮ್ದು. ಪಾಯಿಂಟ್ಸ್ಮನ್ ಗೆ ನಿಮ್ದು A2 ಸ್ಟ್ಯಾಂಡರ್ಡ್ ಇದ್ರೆ ಮಾತ್ರ ಈ ಹುದ್ದೆಯನ್ನ ನಿಮಗೆ ಕೊಡ್ತಾರೆ. ಅಥವಾ ನೀವು ಈ ಬ್ಯಾರೆ ಇದಂದ್ರೆ ಈ ಹುದ್ದೆಯನ್ನ ಕೊಡುದಿಲ್ಲ. ಹಾಗಾದ್ರೆ ಇದನ್ನ ಬಿಟ್ರೆ ಇನ್ನು ಏನು ಬೇರೆ ಯಾವೆಲ್ಲ ಹುದ್ದೆಗಳು ಹಾಕ್ಬೋದು, ಇವನ್ನ ಉಳಿದ್ ಬಿಟ್ರೆ ಇವೆಲ್ಲವೂ ಆಲ್ಮೋಸ್ಟ್ ಯಾವ್ದು ಅಸಿಸ್ಟೆಂಟ್ TL and AC, ಅಸಿಸ್ಟೆಂಟ್ ವರ್ಕ್ಶಾಪ್ ಅಲ್ಲಿ ಬರ್ತೀವಿ. ಆಲ್ಮೋಸ್ಟ್ ಇವೆಲ್ಲ ವರ್ಕ್ಶಾಪ್ ಅಲ್ಲೇ ಬರುವಂತ ಕೆಲಸಗಳು ನೀವು ನೋಡ್ಬೋದು ಇಲ್ಲಿ ಯಾವ್ಯಾವದಾವೆ. ಇನ್ನೊಂದು ಗಮನದಲ್ಲಿ ಇಟ್ಕೋರಿ, ಅಸಿಸ್ಟೆಂಟ್ SNT ಅಂತ ಬರ್ತೈತಲ್ಲ, ಇದು ಸಹ ಔಟ್ಡೋರ್ ಅಲ್ಲೇ ಇರುವಂತ ಕೆಲಸ. ಇದು ಸಹ
ಎಸ್ ಅಂದ್ರೆ ಸಿಗ್ನಲ್ ಅಂಡ್ ಟೆಲಿಕಾಂ ಅಂತ, ಇದು ಸಹ ಹೊರಗಡೆ ಇರುವಂತ ಕೆಲಸ. ಇದು ಸಹ ಏನಂತಾರೆ ಹೊರಗಡೆ ಇರುವಂತ ಕೆಲಸ. ಇದನ್ನು ಸಹ ಸ್ವಲ್ಪ ಲಾಸ್ಟ್ಗೆ ನೀವು ಇಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿ. ಯಾಕಂದ್ರೆ ಇದರಲ್ಲೂ ಒಳ್ಳೆ ಪೋಸ್ಟ್ ಗಳಿದಾವೆ ಸಹ, ಆದ್ರೆ ಏನಂತಂದ್ರೆ ಹೊರಗಡೆ ಮಾಡುವಂತ ಕೆಲಸ ಆಗಿರೋದ್ರಿಂದ ನಿಮ್ಮ ಒಂದು ಏನ ಪ್ರಿಫರೆನ್ಸ್ ಅನ್ನ ನೋಡ್ಕೊಡ್ರಿ. ಆದ್ರೆ ಈ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಗೆ ಇದಕ್ಕಿಂತ ಸ್ವಲ್ಪ ಮೇಲೇನೆ ಇಡಿ. ಇದನ್ನ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಗಿಂತ ಸ್ವಲ್ಪ ಮೇಲ್ಗಡೆ ಇಡಿ. ಒಂದ್ ವೇಳೆ ಹತ್ತಿದ್ರು ಏನ್ ತೊಂದರೆ ಇಲ್ಲ, ಹೊರಗಡೆ ಆರಾಮ್ಸರಿ ಕೆಲಸ ಮಾಡಬಹುದು. ಆದ್ರೆ ಫಸ್ಟ್ ಪ್ರಿಫರೆನ್ಸ್ ಮಾತ್ರ ಯಾವಾಗಲೂ ನಿಮ್ಮ ಏನ್ A2 ಸ್ಟ್ಯಾಂಡರ್ಡ್ ಇತ್ತಂತಂದ್ರೆ, ಒಳ್ಳೆ ನಿಮ್ಗೆ ಇಂಗ್ಲಿಷ್ ಬರ್ತಿತ್ತಂದ್ರೆ, ನಿಮ್ ಏನಾದ್ರು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದ್ರ ಅಂತಂದ್ರೆ ಪಾಯಿಂಟ್ಸ್ ಮನ್ ಮಾಡಿ. ಯಾಕಂದ್ರೆ ನೀವು ನೋಡ್ಬೋದು ಸ್ಟೇಷನ್ ಅಲ್ಲಿ ಪಾಯಿಂಟ್ಸ್ ಮನ್ ಆಗಿ ಯಾವ ರೀತಿ ಕೆಲಸವನ್ನ ಮಾಡ್ತಾರೆ. ನೀವು ಗಾಡಿ ಪಾಸ್ ಆಗುವಾಗ ಧ್ವಜವನ್ನ ಹಿಡ್ಕೊಂಡು, ಯಾಕಂದ್ರೆ ಇಂಡೋರ್ ಕೆಲಸ ಇರ್ತೈತಿ. ಅದು ಪಾಯಿಂಟ್ಸ್ ಮನ್ ಅಂತಕ್ಕಂಥದ್ದು ಇಂಡೋರ್ ಕೆಲಸ ಇರ್ತದೆ. ಸ್ಟೇಷನ್ ಅಲ್ಲೇ ಕೆಲಸ ಮಾಡುವಂತ ಕೆಲಸ ಇರ್ತಾವು. ಅದನ್ನ ಬಿಟ್ರ ಅಂದ್ರೆ ನೀವು LC ಗೇಟ್ ಗಳಲ್ಲಿ ಕೆಲಸ ಮಾಡೋದಿರ್ತತಿ. ಅದನ್ನ ಬಿಟ್ರ ಅಂತಂದ್ರೆ ಅಲ್ಲೇ ಸ್ಟೇಷನ್ ಹತ್ರ ಏನಾದ್ರು ಕೆಲಸ ಐತಂದ್ರೆ ಕೆಲಸ ಮಾಡುವಂತದ್ದು ಇದರಲ್ಲಿ ಇರ್ತತಿ. ಅದನ್ನ ಹೊರತುಪಡಿಸಿದ್ರೆ ಇನ್ ಯಾವ್ಯಾವ್ದಾವು ಅಸಿಸ್ಟೆಂಟ್ TRD ಇದನ್ನು ಸಹ ಲಾಸ್ಟ್ ಅಲ್ಲೇ ಇಡಿ. ಇದು ಸಹ ಏನಂತಂದ್ರೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತೈತಿ. ಇದನ್ನು ಸಹ ಏನಂತಂದ್ರೆ ನೀವು ಲಾಸ್ಟ್ ಅಲ್ಲೇ ಇಡಿ. ಆಮೇಲೆ ಫಸ್ಟ್ ಇಂದ ಹೇಳ್ಕೊತ ಬರ್ತೀನಿ ನೋಡ್ಲಿ, ಸ್ವಲ್ಪ ಯಾವ್ಯಾವ್ದನ್ನ ಪ್ರಿಫರೆನ್ಸ್ ಅನ್ನ ಯಾವ ರೀತಿ ಕೊಡ್ಬೇಕಂತ ಹೇಳಿ. ಅಸಿಸ್ಟೆಂಟ್ SNT ಇದೆ ಹೇಳಿದಲ್ಲ, ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಗಿಂತ ಸ್ವಲ್ಪ ಮೇಲಿಡಿ. ಇಲ್ಲಿ ಏನು ವರ್ಕ್ಶಾಪ್ ಬರ್ತಾವಲ್ಲ, ಈ ವರ್ಕ್ಶಾಪ್ ಅಸಿಸ್ಟೆಂಟ್ ಕ್ಯಾರೇಜ್ ಅಂಡ್ ವ್ಯಾಗನ್ ಬರ್ತದೆ, ಅಸಿಸ್ಟೆಂಟ್ ಲೋಕೋ ಶೆಡ್ ಬರ್ತದೆ, ಅಸಿಸ್ಟೆಂಟ್ ಶೆಡ್ ಎಲೆಕ್ಟ್ರಿಕಲ್ ಬರ್ತದೆ, ಅಸಿಸ್ಟೆಂಟ್ ಆಪರೇಷನ್ ಎಲೆಕ್ಟ್ರಿಕಲ್ ಬರ್ತದೆ. ಇವೆಲ್ಲವೂ ಆಲ್ಮೋಸ್ಟ್ ಅಂದ್ರೆ ವರ್ಕ್ಶಾಪ್ ಅಲ್ಲಿ ಮಾಡುವಂತ ಕೆಲಸಗಳಾಗಿರ್ತಾವ. ಅಂದ್ರೆ ಒಂದು ನಮ್ದು ರೈಲ್ವೆ ಏನಿರ್ತಂದ್ರೆ ಒಂದು ಫ್ಯಾಕ್ಟರಿ ತರ ಇರ್ತದೆ, ವರ್ಕ್ಶಾಪ್ ಅಂತ ಕರೀತಾರೆ. ನಮ್ಮ ಟ್ರೈನಿಗೆ ಏನಾದ್ರೂ ರಿಪೇರಿ ಬಂತಂದ್ರೆ ಅದನ್ನ ಕೆಲಸ ಮಾಡ್ಲಿಕ್ಕೆ ಅಲ್ಲಿ ತಗೊಂಡು ಹೋಗ್ತಾರೆ. ಅಲ್ಲಿ ಮಾಡುವಂತ ಕೆಲಸ ಇರ್ತತಿ. ಆಲ್ಮೋಸ್ಟ್ ಇಂಡೋರ್ ನಲ್ಲಿ ಕೆಲಸ ಇರ್ತತಿ. ಇದು ಯಾರಾದ್ರೂ ಕೆಲಸವನ್ನ ನೀವು ಮಾಡಬಹುದು. ಆದ್ದರಿಂದ ನೀವು ನಾ ಹೇಳಿದಲ್ಲ, ಒಂದು 5-6 ಹುದ್ದೆಗಳನ್ನ ನೀವ್ ಏನಂದ್ರೆ ಲಾಸ್ಟಿಗೆ ಪ್ರಿಫರೆನ್ಸ್ ಅನ್ನ ಕೊಡ್ರಿ. ಉಳಿಕಿದ್ದು ಎಲ್ಲವೂ ಏನಂತಂದ್ರೆ ನೀವು ಫಸ್ಟ್ ಗೆ ಸೆಕೆಂಡ್ ಗೆ ಈ ತರ ಕೊಟ್ಕೋತಾ ಬನ್ನಿ. ಹಾಗಾದ್ರೆ ಯಾವ್ಯಾವ ಕೆಲಸ ಏನೇನ್ ಇರ್ತಪ್ಪ ಅಂತಕ್ಕಂತ ನೀವು ಗೊತ್ತಾಗ್ಬೇಕಂದ್ರೆ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಈಗಾಗಲೇ ವರ್ಕ್ ಪ್ರೊಫೈಲ್ ಬಗ್ಗೆ ಒಂದು 2 ವಿಡಿಯೋಗಳಿದಾವೆ. ಪಾರ್ಟ್ 1 ಪಾರ್ಟ್ 2 2 ಮಾಡಿದೀನಿ. ಅಂದ್ರೆ ಈ ಏನ ಹುದ್ದೆಗಳ ಆಲ್ಮೋಸ್ಟ್ ಎಲ್ಲಾ ಹುದ್ದೆಗಳ ಮ್ಯಾಕ್ಸಿಮಮ್ ಹುದ್ದೆಗಳ ಬಗ್ಗೆ ಹೇಳಿದೀನಿ. ಇದ್ರ ಬಗ್ಗೆ ನೋಡ್ಲಿ 2 ಪಾರ್ಟ್ಗಳಲ್ಲಿ ವಿಡಿಯೋನ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಇದೆ. ಯಾವ್ಯಾವ್ದ್ರ ಬಗ್ಗೆ ಏನೇನ್ ಕೆಲಸ ಇದೆ, ಮತ್ತೆ ಅದಕ್ಕೆ ಸಿಗುವಂತ ಸವಲತ್ತುಗಳು ಏನೇನು, ಮತ್ತೆ ಸ್ಯಾಲರಿ ಎಷ್ಟು ಬರ್ತದೆ, ಏನೆಲ್ಲ ಅಲೌನ್ಸ್ ಗಳು ಇದಕ್ಕೆ ಸಿಗ್ತಾವೆ, ಅವ್ರ ಕೆಲಸ ಏನೇನ್ ಇರ್ತೈತಿ, IT ಆದವ್ರಿಗೆ ಯಾವ ರೀತಿಯ ಒಳ್ಳೆ ಕೆಲಸ ಇರ್ತೈತಿ, ಹೀಗೆ ಪ್ರತಿಯೊಂದ್ರ ಬಗ್ಗೆನೂ ವಿಡಿಯೋನ ಹಾಕಿದ್ದೀನಿ. ಇವೆರಡು ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಇದನ್ನ ಒಂದ್ಸಲ 2 ವಿಡಿಯೋಗಳನ್ನ ಹೋಗಿ ನೋಡಿ. ಆಮೇಲೆ ಪ್ರಿಫರೆನ್ಸ್ ಅನ್ನ ಕೊಡುವಾಗ ಇದನ್ನ ಗಮನದಲ್ಲಿ ಇಟ್ಕೊಡ್ರಿ. ನಾನು ಇನ್ನೊಂದ್ಸಲ ನಿಮ್ಗೆ ಪ್ರಿಫರೆನ್ಸ್ ಕೊಟ್ಟೆ ಹೇಳ್ತೀನಿ. ಮೊದಲನೇದಾಗಿ ಯಾರೆಲ್ಲ ನಿಮ್ಮ ಒಳ್ಳೆ ಏನ ಬ್ಯಾಕ್ ಗ್ರೌಂಡ್ ಚಲೋ ಇತ್ತಂತಂದ್ರೆ ಪಾಯಿಂಟ್ಸ್ ಮನ್ ಕೊಡ್ರಿ ಅಂತ ಹೇಳಿದ್ರಿ, ಕೊಟ್ಟು ತೋರಿಸ್ತೀನಿ ನಾನೇ. ಇಲ್ಲಿ ನೋಡಿ ಪಾಯಿಂಟ್ಸ್ ಮನ್ B ಇದೆ, ಇದಕ್ಕ ಪ್ರಿಫರೆನ್ಸ್ 1 ಅಂತ ಕೊಡಿ. ಆಮೇಲೆ ಇನ್ನ ಅದ್ರ ಬಿಟ್ರೆ ನೆಕ್ಸ್ಟ್ ನೀವು ಕೊಡುವಾಗ ಏನೇನಂತಂದ್ರೆ ಯಾವ್ಯಾವ ವರ್ಕ್ಶಾಪ್ ಅಲ್ಲಿ ಬರ್ತಾವಲ್ಲ ಆ ವರ್ಕ್ಶಾಪ್ ಅನ್ನ ಕೊಟ್ಕೊಳತ್ ಹೋಗಿ. ನೀವೇನ್ ತೊಂದರೆ ಇರುವುದಿಲ್ಲ ನೀವು, ಯಾಕಂದ್ರೆ ಇಂಡೋರ್ ಅಲ್ಲಿ ವರ್ಕ್ ಇರ್ತದೆ, ತುಂಬಾ ಡಿಫ್ರೆನ್ಸ್ ಏನ್ ಬೀಳುದಿಲ್ಲ. ಅವನ್ನೆಲ್ಲ ನೀವು ಏನಂತಂದ್ರೆ ಕೊಟ್ಕೊಳ್ತಾ ಹೋಗಿ. ಆದ್ರೆ ಇನ್ನೊಂದ್ ಏನ ಗಮನದಲ್ಲಿ ಇಟ್ಕೋಬೇಕಂದ್ರೆ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಬರ್ತಾವಲ್ಲ ಈ ಎಲ್ಲವನ್ನ ಗಮನದಲ್ಲಿ ಇಟ್ಕೋಬೇಕು. ಇವನ್ನೆಲ್ಲವೂ ಲಾಸ್ಟ್ ಅಲ್ಲೇ ಇಡಬೇಕು, ಪ್ರಿಫರೆನ್ಸ್ ಅನ್ನ ಲಾಸ್ಟ್ ಅಲ್ಲಿ. ಯಾಕಂದ್ರೆ ನಿಮ್ಗೆ ನಾಳೆ ಮೆರಿಟ್ ಆಗಿ ನಿಮ್ಗೆ ಹುದ್ದೆಯನ್ನ ಅಲಾಟ್ಮೆಂಟ್ ಮಾಡುವಾಗ ನೀವು ಪ್ರಿಫರೆನ್ಸ್ ಯಾವ ರೀತಿ ಕೊಟ್ಟಿರ್ತೀರಿ ಅಂತಕ್ಕಂಥದ್ ಮೇಲೆ ನಿಮ್ಗೆ ಹುದ್ದೆಯನ್ನ ಅಲಾಟ್ ಮಾಡ್ತಾರೆ. ಆದ್ದರಿಂದ ಪ್ರಿಫರೆನ್ಸ್ ಅನ್ನ ಕೊಡುವಾಗ ನಾನು ಏನ್ ಹೇಳಿದಲ್ಲ, ಈ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಬರುವಂತ ಎಲ್ಲಾ ಹುದ್ದೆಗಳನ್ನ ಲಾಸ್ಟ್ ಅಲ್ಲಿ ಪ್ರಿಫರೆನ್ಸ್ ಅನ್ನ ಕೊಡಿ. ಅದ್ರ ಮೇಲೆ SNT ಅನ್ನ ಕೊಡಿ. ಅದ್ರ ಮೇಲೆ ಇಲ್ಲ ಫಸ್ಟ್ ನೀವ್ ಏನಂತಂದ್ರೆ ಈ TRD ಅನ್ನ ಕೊಡಿ, ಆಮೇಲೆ SNT ಅನ್ನ ಕೊಡಿ. ಅದ್ರ ಮೇಲೆ ಫಸ್ಟ್ ನಿಮ್ ಪ್ರಿಫರೆನ್ಸ್ ಯಾವಾಗ್ಲೂ ನಿಮ್ ಎಜುಕೇಶನ್ ಲೆವೆಲ್ ಒಳ್ಳೆ ಇತ್ತಂದ್ರೆ ಪಾಯಿಂಟ್ಸ್ ಮನ್ನೇ ಕೊಡಿ. ಇಲ್ಲಪ್ಪ ಅಂತಂದ್ರೆ ನೀವು ಆಲ್ಮೋಸ್ಟ್ ಯಾವ್ದಾದ್ರು ವರ್ಕ್ಶಾಪ್ ಇದೆಯಲ್ಲ ಇಲ್ಲಿ ಕೊಡ್ದಾರ ನೋಡ್ಲಿ, ಅಸಿಸ್ಟೆಂಟ್ ವರ್ಕ್ಶಾಪ್, ಆಮೇಲೆ ಅಸಿಸ್ಟೆಂಟ್ C&W, ಲೋಕೋ ಶೆಡ್, ಇವು ಏನೇನು ಹುದ್ದೆಗಳು ಅಂತಕ್ಕಂಥದ್ದು ಎಲ್ಲವೂ ಈ ವಿಡಿಯೋದಲ್ಲಿ ಇದಾವೆ. ಅವ್ ಏನೇನ್ದಾವಲ್ಲ ಅವ್ ಏನೇನ್ ಅವ್ರ ಕೆಲಸ ಅಂತಕ್ಕಂಥದ್ದು ಎಲ್ಲವೂ ಈ ವಿಡಿಯೋಗಳಿದಾವೆ. ಇವನೊಂದ್ಸಲ ಹೋಗಿ ಈ ಚೆಕ್ಔಟ್ ಅನ್ನ ಮಾಡಿ ಹುದ್ದೆಗಳ ಬಗ್ಗೆ ತಿಳ್ಕೊಡ್ರಿ. ಅವಾಗ ನೀವ್ ಏನಂತಂದ್ರೆ ಈ ಹುದ್ದೆಗಳ ಬಗ್ಗೆ ಕಲ್ಪನೆ ಬರ್ತತೆ. ಅವಾಗ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಸ್ನೇಹಿತರೆ. ಇವು ಮಹಿಳೆಯರಿಗೆ ಯಾವೆಲ್ಲ ಹುದ್ದೆಗಳು ಅನ್ವಯಿಸ್ತವೆ ಮತ್ತು ಯಾವೆಲ್ಲ ಹುದ್ದೆಗಳು ಉತ್ತಮವಾಗಿ ಕೆಲಸಗಳು ಇರ್ತವೆ, ಮತ್ತೆ ಯಾವೆಲ್ಲ ಹುದ್ದೆಗಳನ್ನ ಪ್ರಿಫರೆನ್ಸ್ ಕೊಡುವಾಗ ಲಾಸ್ಟ್ ಅಲ್ಲಿ ಇಡ್ಬೇಕಂತ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಉಪಯುಕ್ತ ಅಂತ ಅನಿಸ್ತದಂದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಮತ್ತೆ ಯಾರಿಗೆಲ್ಲ ಈ ವಿಡಿಯೋ ಉಪಯೋಗ ಇದೆ ಅವರಿಗೆ ಈ ವಿಡಿಯೋನ ಸೆಂಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ನಮಸ್ಕಾರ ಸ್ನೇಹಿತರೆ.